ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಬಳ್ಳಾರಿ. ನಾವು ಕಳೆದ ಒಂದು ತರಗತಿಯಲ್ಲಿ BA 3ನೇ ಸೆಮಿಸ್ಟರ್ನ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ ಅಧ್ಯಾಯ 4ರಲ್ಲಿ ಬರ್ತಕ್ಕಂಥ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾಯಿದ್ವಿ. ಆ ವಿಷಯ ಅಂದರೆ ಮುಖ್ಯವಾಗಿ ಇಲ್ಲಿ ಭಾರತದಲ್ಲಿ ಸಮ್ಮಿಶ್ರ ಸರ್ಕಾರಗಳ ರಚನೆಗೆ ಕಾರಣಗಳು. ಆ ಕಾರಣಗಳನ್ನು ನಾವೀಗಾಗಲೇ ಒಂದು 3 ಪ್ರಮುಖವಾಗಿರ್ತಕ್ಕಂಥ ಅಂಶಗಳನ್ನು ಅಥವಾ ಕಾರಣಗಳನ್ನು ನಾವೀಗಾಗಲೇ ತಿಳ್ಕೊಂಡಿದ್ವಿ. ಅದೇ ರೀತಿಯಲ್ಲಿ 4ನೇ ಒಂದು ಅಂಶ ಅಥವಾ ಕಾರಣ ಅಂತಂದರೆ ಮುಖ್ಯವಾಗಿ ದೊಡ್ಡ ಗಾತ್ರದ ರಾಜ್ಯಗಳು, ಲಾರ್ಜ್ ಸ್ಕೇಲ್ ಸ್ಟೇಟ್ಸ್ ಅಂತೀವಿ. ಏನಿದು ಲಾರ್ಜ್ ಸ್ಕೇಲ್ ಸ್ಟೇಟ್ಸ್ ಅಂದರೆ ದೊಡ್ಡ ಗಾತ್ರದ ಒಂದು ರಾಜ್ಯಗಳು. ಅಂದರೆ ಕೆಲವು ರಾಜ್ಯಗಳು ಏನಾಗಿರ್ತವೆ ಅಂದರೆ ಮುಖ್ಯವಾಗಿ ಜನಸಂಖ್ಯೆ ಹಾಗೂ ಗಾತ್ರದಲ್ಲಿ ದೊಡ್ಡ ರಾಜ್ಯಗಳಾಗಿದ್ದಾವೆ. ಫಾರ್ ಎಕ್ಸಾಂಪಲ್ ನೋಡೋದಾದರೆ ಉತ್ತರ ಪ್ರದೇಶ, ಹಾಗೆಯೇ ಮಧ್ಯಪ್ರದೇಶ, ಹಾಗೆಯೇ ಜಮ್ಮು ಮತ್ತು ಕಾಶ್ಮೀರ, ಇದೇ ರೀತಿಯಾಗಿ ರಾಜಸ್ಥಾನ, ಈ ರೀತಿಯಾಗಿ ಹಲವಾರು ರಾಜ್ಯಗಳು ಭಾಳಷ್ಟು ವಿಶಾಲತೆಯನ್ನು ಹೊಂದಿರೋದನ್ನು ನಾವಿಲ್ಲಿ ಕಾಣ್ಬೋದು. ಹಾಗೆಯೇ ಆ ಒಂದು ರಾಜ್ಯಗಳಲ್ಲಿ ವಾಸಿಸ್ತಕ್ಕಂಥ ಜನರಲ್ಲಿಯೂ ಕೂಡ ಧಾರ್ಮಿಕ ಹಾಗೂ ಆರ್ಥಿಕ ಉದ್ಯೋಗಗಳಲ್ಲಿ ಭಿನ್ನತೆ ಇರೋದರಿಂದ ಅವುಗಳು ತಮ್ಮ ಒಂದು ಅಸ್ತಿತ್ವವನ್ನು ಕಾಪಾಡಿಕೊಂಡು ಬರಲು ಸದಾ ಹೋರಾಡ್ತಾನೆ ಇರ್ತವೆ. ಅದಕ್ಕಾಗಿ ಬೇರೆ ಬೇರೆ ಪಕ್ಷಗಳಿಗೆ ತಮ್ಮ ಒಂದು ವಿಧೇಯತೆಯನ್ನು ತೋರುವರು. ಅಂದರೆ ಒಂದು ಚುನಾವಣೆಯಲ್ಲಿ ಒಂದು ಪಕ್ಷಕ್ಕೆ ಮತವನ್ನು ಹಾಕಿದರೆ ಅವು ಜನರ ಒಂದು ಹಿತರಕ್ಷಣೆ, ಅಂದರೆ ಅವರ ಒಂದು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಅವರ ಒಂದು ಹಿತರಕ್ಷಣೆಯನ್ನು ಮಾಡಿದ್ದೇ ಆದರೆ ಆ ಒಂದು ಪಕ್ಷಕ್ಕೆ ತಮ್ಮ ಒಲವನ್ನು, ಅಂದರೆ ತಮ್ಮ ಒಂದು ವಿಧೇಯತೆಯನ್ನು ಅಥವಾ ತಮ್ಮ ಒಂದು ಮತವನ್ನು ಹಾಕಿ ಆ ಒಂದು ಸರ್ಕಾರವನ್ನು ಅಥವಾ ಆ ಒಂದು ಪಕ್ಷವನ್ನು ಅಧಿಕಾರಕ್ಕೆ ತರ್ತವೆ. ಆದರೆ ಅದೇ ಪಕ್ಷಗಳು ಅವರ ಒಂದು ಆಶೋತ್ತರಗಳ ಮೇರೆಗೆ, ಅಂದರೆ ಅವರ ಒಂದು ಆರ್ಥಿಕವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಅವರ ಒಂದು ಅಭಿವೃದ್ಧಿಗೆ ಶ್ರಮಿಸದೇ ಇರತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಮತ್ತು ಆ ಜನರ ಒಂದು ಒಲವು ಏನಾಗ್ತದೆ ಅಂದರೆ ಆ ಒಂದು ಪಕ್ಷಗಳ ಮೇಲೆ ಸಂಪೂರ್ಣವಾಗಿ ತಮ್ಮ ಒಂದು ವಿಶ್ವಾಸವನ್ನು ಕಳ್ಕೊಂಡು ಮುಂದಿನ ಒಂದು ಚುನಾವಣೆಯಲ್ಲಿ ಮತ್ತೆ ಆ ಜನರ ಒಲವು ಬೇರೆ ಒಂದು ಹೊಸ ಪಕ್ಷ ಅದರ ಮೇಲೆ ತಮ್ಮ ಒಲವನ್ನು ತೋರಿಸ್ತಕ್ಕಂಥ ಒಂದು ಪರಿಸ್ಥಿತಿಗಳು ನಾವು ದೊಡ್ಡ ಗಾತ್ರದ ರಾಜ್ಯಗಳಲ್ಲಿ ಸರ್ವೇಸಾಮಾನ್ಯವಾಗಿ ಕಾಣಬಹುದು. ಇದರಿಂದಾಗಿ ಏನಾಗ್ತದೆ ಅಂದರೆ ಇಲ್ಲಿ ಪಕ್ಷಗಳ ಒಂದು ಹೊಸ ಹುಟ್ಟಿಗೆ ಕಾರಣ ಆಗ್ತದೆ. ಆ ಹೊಸ ಪಕ್ಷಗಳಿಂದಾಗಿ ಸರ್ಕಾರದಲ್ಲಿ ಅಥವಾ ಕೇಂದ್ರದಲ್ಲಿ ಈ ಒಂದು ಸಮ್ಮಿಶ್ರ ಸರ್ಕಾರಗಳ ಒಂದು ರಚನೆಗೆ ಕೂಡ ಒಂದು ರೀತಿಯಲ್ಲಿ ಇವು ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತವೆ ಅಂತಲೇ ಹೇಳ್ಬೋದು. ಹಾಗೆಯೇ 5ನೇ ಒಂದು ಕಾರಣವನ್ನು ನೋಡಿದರೆ ಈ ಭಾರತದಲ್ಲಿ ಸಮ್ಮಿಶ್ರ ಸರ್ಕಾರಗಳ ಹುಟ್ಟಿಗೆ ಪ್ರಮುಖವಾಗಿರ್ತಕ್ಕಂಥ ಇನ್ನೊಂದು ಕಾರಣ ಅಂದರೆ ಅದು ಪ್ರಾದೇಶಿಕ ಪಕ್ಷಗಳು, ರೀಜ್ನಲ್ ಪೊಲಿಟಿಕಲ್ ಪಾರ್ಟೀಸ್. ಅಂದರೆ ಪ್ರಾದೇಶಿಕ ಪಕ್ಷಗಳ ಉಗಮವು ಸಮ್ಮಿಶ್ರ ಸರ್ಕಾರದ ಹುಟ್ಟಿಗೆ ಕಾರಣ ಆಗಿದೆ ಅಂತ. ಯಾಕೆ ಅಂದರೆ ಈ ಪ್ರಾದೇಶಿಕ ಪಕ್ಷಗಳ ಉಗಮಕ್ಕೂ ವೈವಿಧ್ಯಮಯವಾದ ಸಮಾಜವೇ ಕಾರಣ ಅಂತೀವಿ. ವೈವಿಧ್ಯಮಯ ಸಮಾಜ ಅಂದರೆ ನಮ್ಮ ಭಾರತದಲ್ಲಿ ನಾವು ವೈವಿಧ್ಯಮಯವಾಗಿರ್ತಕ್ಕಂಥ ಸಮಾಜದ ಸ್ಥಿತಿಗತಿಯನ್ನು ಕಾಣ್ಬೋದು. ಯಾಕೆಂತಂದರೆ ನಮ್ಮ ಭಾರತದಲ್ಲಿ ಹಲವಾರು ಜನಾಂಗಗಳಿದ್ದಾವೆ, ಹಲವಾರು ಧರ್ಮ ಇದೆ, ಹಲವಾರು ಭಾಷೆಗಳಿದ್ದಾವೆ, ಹಲವಾರು ಸಾಮಾಜಿಕ ವ್ಯವಸ್ಥೆಗಳಿದ್ದಾವೆ, ಹಲವಾರು ಸಂಸ್ಕೃತಿಗಳಿದ್ದಾವೆ, ಹಲವಾರು ಜಾತಿಗಳಿದ್ದಾವೆ. ಈ ಒಂದು ಕಾರಣದಿಂದಾಗಿ ನಮ್ಮ ಭಾರತದಲ್ಲಿ ದಿನೇ ದಿನೇ ಹಲವಾರು ಪ್ರಾದೇಶಿಕ ಪಕ್ಷಗಳು ಹುಟ್ಕೊಳ್ತಕ್ಕಂಥ ಒಂದು ಸಂದರ್ಭಗಳು ಹೆಚ್ಚಿರ್ತವೆ. ಹಾಗೆಯೇ ಈ ಪ್ರಾದೇಶಿಕ ಪಕ್ಷಗಳ ಹುಟ್ಟಿಗೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂದರೆ ನಾವು ನೋಡೋದಾದರೆ ರಾಷ್ಟ್ರೀಯ ಪಕ್ಷಗಳು ಪ್ರಾದೇಶಿಕ ಹಿತ ರಕ್ಷಿಸುವಲ್ಲಿ ವಿಫಲವಾಗಿದ್ದರಿಂದ ಪ್ರಾಂತೀಯ ಹಿತರಕ್ಷಣೆಗಾಗಿ ಪ್ರಾದೇಶಿಕ ಪಕ್ಷಗಳು ಉದಯಿಸ್ತವೆ. ಅಂದರೆ ರಾಜ್ಯಗಳು ಹೆಚ್ಚು ಸ್ವಾಯತ್ತತೆ, ಹೆಚ್ಚು ಮೂಲಗಳ ಪೂರೈಕೆ, ತಮ್ಮದೇ ಆದ ಸಂಸ್ಕೃತಿಯ ಉಳಿವು ಮುಂತಾದ ಬೇಡಿಕೆಗಳ ಈಡೇರಿಕೆಗಾಗಿ ಪ್ರಾದೇಶಿಕ ಪಕ್ಷಗಳು ಜನ್ಮ ತಾಳ್ತವೆ. ಅಂದರೆ ಮುಖ್ಯವಾಗಿ ಏನಂದರೆ ಇಲ್ಲಿ ಈ ರಾಷ್ಟ್ರೀಯ ಪಕ್ಷಗಳು ಅಂತಕ್ಕಂಥವು ತಮ್ಮ ಆಡಳಿತ ವ್ಯವಸ್ಥೆಯನ್ನು ರೂಪಿಸ್ತಕ್ಕಂಥ ಸಂದರ್ಭದಲ್ಲಿ ಅವುಗಳು ಇಡೀ ರಾಷ್ಟ್ರದ ಹಿತದೃಷ್ಟಿಯನ್ನು
ಹಿತದೃಷ್ಟಿಗೆ ಗಮನ ಕೊಡ್ತೇವೆ ಹೊರತಾಗಿ ಅಲ್ಲಿರ್ತಕ್ಕಂಥ ಆಯಾ ರಾಜ್ಯಗಳ ಪ್ರಾದೇಶಿಕ ಹಿತರಕ್ಷಣೆಯನ್ನು ಕಾಪಾಡ್ತಕ್ಕಂಥ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಅವುಗಳನ್ನು ಕಡೆಗಣಿಸ್ತವೆ. ಇಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಆ ಪ್ರಾಂತೀಯ ಜನರ ಒಂದು ಹಿತರಕ್ಷಣೆ ಕಾಪಾಡುವ ನಿಟ್ಟಿನಲ್ಲಿ ಹೊಸ ಪಕ್ಷಗಳು ಪ್ರದೇಶವಾರು ಹುಟ್ಕೊಳ್ತವೆ. ಆ ಪ್ರದೇಶವಾರು ಪಕ್ಷಗಳ ಉದಯಕ್ಕೆ ಕಾರಣವೇ ಆ ಒಂದು ಪ್ರಾಂತೀಯ ಹಿತರಕ್ಷಣೆ ಹಾಗೂ ತಮ್ಮ ಒಂದು ಭಾಷೆ, ನೆಲ, ಜಲ ಇವುಗಳ ರಕ್ಷಣೆಯ ಉದ್ದೇಶದಿಂದ ಅವು ಹುಟ್ಕೊಳ್ತವೆ. ಅಂದರೆ ಅವು ವಿಭಿನ್ನ ರೀತಿಯ ಒಂದು ಧೋರಣೆಯನ್ನು ತಾಳಿ ಈ ಒಂದು ಪ್ರಾದೇಶಿಕ ಪಕ್ಷಗಳ ಹುಟ್ಟಿಗೆ ಕಾರಣ ಆಗ್ತದೆ. ಅಂದರೆ ಮುಖ್ಯವಾಗಿ ಇಲ್ಲಿ ನಮ್ಮ ಭಾರತದಲ್ಲಿ ಈ ಪ್ರಾದೇಶಿಕ ಪಕ್ಷಗಳ ಅಂದರೆ ಕಂಡು ಬರ್ತಕ್ಕಂಥವು ಅಂದರೆ ಶಿವಸೇನೆ ಇರ್ಬೋದು, TDP ಇರ್ಬೋದು, ಹಾಗೆಯೇ TMC ಇರ್ಬೋದು, LJD ಇರ್ಬೋದು, ಹಾಗೆಯೇ JDS, ಹಾಗೆಯೇ ಪಶ್ಚಿಮ ಬಂಗಾಳದ ಒಂದು TMC, ಇತರೆ ಪ್ರಾದೇಶಿಕ ಪಕ್ಷಗಳು ಅಂದರೆ ADMK, DMK, ಶಿವಸೇನೆ ಇತರೆ ಹಲವಾರು ಪ್ರಾದೇಶಿಕ ಪಕ್ಷಗಳು ನಮ್ಮ ಭಾರತದಲ್ಲಿ ತಮ್ಮ ಒಂದು ಪ್ರಾದೇಶಿಕ ಹಿತರಕ್ಷಣೆಯ ದೃಷ್ಟಿಯಿಂದ ಅವು ಜನ್ಮ ತಾಳಿದ್ವು. ಮುಖ್ಯವಾಗಿ ಈ ಪ್ರಾದೇಶಿಕ ಪಕ್ಷಗಳ ಹುಟ್ಟಿನ ಕಾರಣದಿಂದಾಗಿ ನಮ್ಮ ಭಾರತದಲ್ಲಿ ಈ ರಾಷ್ಟ್ರೀಯ ಪಕ್ಷಗಳು ತಮ್ಮ ಒಂದು ಮಹತ್ವವನ್ನು ಕಳೆದುಕೊಂಡವು ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಮುಖ್ಯವಾಗಿ ಈ ರಾಜ್ಯವಾರು ಅಥವಾ ಪ್ರಾದೇಶಿಕ ಪಕ್ಷಗಳು ತಮ್ಮ ಒಂದು ಅಧಿಕಾರವನ್ನು ಸ್ಥಾಪಿಸಿಕೊಂಡು ಅದರ ಮುಖಾಂತರ ತಮ್ಮ ಒಂದು ಪ್ರದೇಶವಾರು ಭಾಷೆ, ನೆಲ, ಜಲ ಹಿತರಕ್ಷಣೆಯನ್ನು ಮಾಡಿಕೊಳ್ತಕ್ಕಂಥ ಒಂದು ನಿಟ್ಟಿನಲ್ಲಿ ತಮ್ಮ ಒಂದು ರಾಜಕೀಯ ಚಟುವಟಿಕೆಗಳನ್ನು ಅವು ದಿನನಿತ್ಯನೂ ನಡೆಸ್ತಾನೇ ಇದ್ದಾವೆ. ಇದರಿಂದಾಗಿ ಏನಾಗ್ತದೆ ಅಂದರೆ ಅಲ್ಲಿ ಸಂಪೂರ್ಣವಾಗಿ ಜನರು ಏನು ಮಾಡ್ತಾರೆ, ಈ ರಾಷ್ಟ್ರೀಯ ಪಕ್ಷಗಳ ಕಡೆಗೆ ಹೆಚ್ಚಿನ ಒಲವನ್ನು ತೋರೋದಿಲ್ಲ. ಈ ಒಂದು ಕಾರಣದಿಂದಾಗಿ ನಮ್ಮ ಭಾರತದಲ್ಲಿ ದಿನೇ ದಿನೇ ಈ ಪ್ರಾದೇಶಿಕ ಪಕ್ಷಗಳು ಹೆಚ್ಚಾಗಿ ಹುಟ್ಕೊಳ್ತಾನೆ ಇದ್ದಾವೆ. ಇದರಿಂದಾಗಿ ಕೇಂದ್ರದಲ್ಲಿ ಯಾವುದೇ ಒಂದು ಪಕ್ಷಕ್ಕೆ ಸ್ಪಷ್ಟ ಬಹುಮತ ಬರದೇ ಇರತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಕೇಂದ್ರದ ಸರ್ಕಾರದ ರಚನೆಯಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸಿದವರು ಯಾರು ಅಂದರೆ ಅವುಗಳೇ ಮುಖ್ಯವಾಗಿ ಇಲ್ಲಿ ಪ್ರಾದೇಶಿಕ ಪಕ್ಷಗಳು. ಈ ಪ್ರಾದೇಶಿಕ ಪಕ್ಷಗಳಿಂದಲೇ ಎಲ್ಲ ಚುನಾವಣೆಗಳಲ್ಲಿ ಕೇಂದ್ರದಲ್ಲಿ ಸರ್ಕಾರ ರಚನೆ ಆಗ್ತಕ್ಕಂಥದ್ದು. ಅದಕ್ಕೆ ನಾವಿಲ್ಲಿ ಮುಖ್ಯವಾಗಿ ಈ ಸಮ್ಮಿಶ್ರ ಸರ್ಕಾರ ಅಂತ ಕರಿತೀವಿ. ಹಾಗೆಯೇ ಮುಂದಿನ ಒಂದು ವಿಚಾರವನ್ನು ನೋಡಿದಾಗ ಮುಂದಿನ ಒಂದು ಅಂಶದ ಬಗ್ಗೆ ನಾವು ನೋಡೋದಾದರೆ ಭಾರತದಲ್ಲಿ ಈ ಸಮ್ಮಿಶ್ರ ಸರ್ಕಾರಗಳ ರಚನೆಗೆ ಮುಖ್ಯವಾಗಿರ್ತಕ್ಕಂಥ ಇನ್ನೊಂದು ಕಾರಣ ಅಂದರೆ ರಾಷ್ಟ್ರೀಯ ಹಿತಾಸಕ್ತಿ ಕಾಪಾಡಲು, ಟು ಪ್ರೊಟೆಕ್ಟ್ ದ ನ್ಯಾಷನಲ್ ಇಂಟ್ರೆಸ್ಟ್ ಅಂತಾನೆ. ಟು ಪ್ರೊಟೆಕ್ಟ್ ದ ನ್ಯಾಷನಲ್ ಇಂಟ್ರೆಸ್ಟ್ ಅಂದರೆ ರಾಷ್ಟ್ರೀಯ ಹಿತಾಸಕ್ತಿ ಕಾಪಾಡಲಿಕ್ಕೆ ಈ ಒಂದು ರಾಜಕೀಯ ಪಕ್ಷಗಳು ತಮ್ಮ ಪ್ರಮುಖ ಪಾತ್ರವನ್ನು ಅಲ್ಲಿ ನಿರ್ವಹಿಸ್ತವೆ. ಅಂದರೆ ಸಮ್ಮಿಶ್ರ ಸರ್ಕಾರವನ್ನು ರಾಷ್ಟ್ರೀಯ ವಿಷಮ ಸ್ಥಿತಿಯ ಕಾಲದಲ್ಲಿ ಸ್ಥಾಪಿಸಲಾಗುವುದು. ಅಂದರೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವುದೇ ಒಂದು ಪಕ್ಷಕ್ಕೆ ಸರ್ಕಾರವನ್ನು ರಚಿಸುವಷ್ಟು ಸ್ಪಷ್ಟ ಬಹುಮತ ಬರದೇ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಆ ಒಂದು ಪ್ರಸಂಗದಲ್ಲಿ ವಿವಿಧ ರಾಜಕೀಯ ಪಕ್ಷಗಳು ತಮ್ಮೊಳಗಿನ ರಾಜಕೀಯ ಹೋರಾಟವನ್ನು ಬಿಟ್ಟು ರಾಷ್ಟ್ರದ ಸಾಮಾನ್ಯ ಹಿತ ಸಾಧನೆಗಾಗಿ ಒಂದಾಗಿ ಸರ್ಕಾರ ರಚಿಸುವುದು. ಅಂದರೆ ಮುಖ್ಯವಾಗಿ ಇಲ್ಲಿ ರಾಷ್ಟ್ರೀಯ ಹಿತಾಸಕ್ತಿಯ ಪ್ರಶ್ನೆ ಬಂದಾಗ ರಾಜಕೀಯ ಪಕ್ಷಗಳು ತಮ್ಮ ಸ್ವಂತ ತತ್ವ ಸಿದ್ಧಾಂತಗಳನ್ನು ಮರೆತು ರಾಷ್ಟ್ರೀಯ ಹಿತಾಸಕ್ತಿ ಕಾಪಾಡಲು ಮುಂದಾಗ್ತವೆ. ಅಂದರೆ ಇಂತಹ ಸರ್ಕಾರ ಇಂಗ್ಲೆಂಡ್ನಲ್ಲಿ ಮೊದಲನೆಯ ಜಾಗತಿಕ ಮಹಾಯುದ್ಧದ ಕಾಲದಲ್ಲಿ ರಚಿಸಲಾಗಿತ್ತು. ಹಾಗೆಯೇ ಭಾರತದಲ್ಲಿಯೂ ಕೂಡ 1967ರಿಂದ 1971ರವರೆಗೆ ಈ ಒಂದು ಅವಧಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯೆ ಉದ್ದೇಶದ ಸಂಬಂಧ ಉಂಟಾಗಿತ್ತು. ಹಾಗೆಯೇ ಸಂಸದೀಯ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಹೊಂದಿರುವ ನಮ್ಮ ಭಾರತ ಸಂಸತ್ತಿನಲ್ಲಿ
ಇಲ್ಲವೇ ಅಥವಾ ರಾಜ್ಯಸಭೆಗಳಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಗಳಿಸಿರುವ ಹಲವು ಪಕ್ಷಗಳು ನಿಖರವಾದ ಸೈದ್ಧಾಂತಿಕ ಹೊಂದಾಣಿಕೆ ಇಲ್ಲದೇ ಇದ್ದರೂ ಒಂದು ಸಮ್ಮಿಶ್ರ ಸರ್ಕಾರವನ್ನು ರಚಿಸಿಕೊಂಡು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಆಡಳಿತ ನಡೆಸುತ್ತವೆ. ಅಂದರೆ ನಾವು 2004ರಿಂದ ಹಿಡಿದು 2000 ಪ್ರಸ್ತುತದವರೆಗೆ ನೋಡೋದಾದರೆ ಕೇಂದ್ರದಲ್ಲಿ ಯಾವುದೇ ಒಂದು ಸರ್ಕಾರ ಅಂದರೆ 2004ರಿಂದ ಹಿಡಿದು 2009ರವರೆಗೆ ನಮ್ಮ ಭಾರತದಲ್ಲಿ ಕೇಂದ್ರದಲ್ಲಿ ಯಾವುದೇ ಒಂದು ರಾಜಕೀಯ ಪಕ್ಷವು ಆಡಳಿತವನ್ನು ಅಂದರೆ ಸರ್ಕಾರವನ್ನು ರಚಿಸುವಷ್ಟು ಬಹುಮತವನ್ನು ಪಡೆದೇ ಇರತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಇತರೆ ಸಣ್ಣ ಪುಟ್ಟ ಪಕ್ಷಗಳ ಬೆಂಬಲದೊಂದಿಗೆ ಕೇಂದ್ರದಲ್ಲಿ ಒಂದು ಮೈತ್ರಿಕೂಟವನ್ನು ಸ್ಥಾಪನೆ ಮಾಡಿಕೊಂಡು ಅಂದರೆ UPA ಅಂದರೆ ಯುನೈಟೆಡ್ ಪ್ರೋಗ್ರೆಸಿವ್ ಅಲಯನ್ಸ್ ಈ ಒಂದು ಒಕ್ಕೂಟದ ಮುಖಾಂತರ ತನ್ನ ಸರ್ಕಾರವನ್ನು ರಚಿಸಿತು. ಹಾಗೆಯೇ ಅದು ತನ್ನ ಒಂದು ಸರ್ಕಾರದ ಆಡಳಿತವನ್ನು ನಡೆಸುವಲ್ಲಿ ಸಾಕಷ್ಟು ಸಫಲತೆಯನ್ನು ಕೂಡ ಕಾಣ್ತು. ಅಂದರೆ ಇದರ ಮುಖಾಂತರ ಎಲ್ಲ ಪಕ್ಷಗಳ ವಿವಿಧ ಸಿದ್ಧಾಂತಗಳು ಇದ್ದರೂ ಕೂಡ ಅವು ರಾಷ್ಟ್ರೀಯ ಹಿತಾಸಕ್ತಿ ಸಾಧನೆಯ ಹಿತದೃಷ್ಟಿಯಿಂದ ಎಲ್ಲ ಪಕ್ಷಗಳು ಒಂದಾಗಿ ಸರ್ಕಾರವನ್ನು ರಚನೆ ಮಾಡಿದವು. ಅದು 2004ರಿಂದ 2009ರವರೆಗೂ ಕೂಡ ಹಾಗೆಯೇ 2009ರಿಂದ 2014ರವರೆಗೂ ಕೂಡ ತನ್ನ ಒಂದು ಆಡಳಿತವನ್ನು ನಡೆಸುತ್ತಾ ಬಂತು. ಹಾಗೆಯೇ ನಂತರದಲ್ಲಿ ನಡೆದಿರತಕ್ಕಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ಕೂಡ ಯಾವುದೇ ಒಂದು ಪಕ್ಷಕ್ಕೆ ಸ್ಪಷ್ಟ ಬಹುಮತ ಬರದೇ ಇರತಕ್ಕಂಥ ಸಂದರ್ಭದಲ್ಲಿ BJP ಮತ್ತು ಇತರೆ ಸಣ್ಣ ಪುಟ್ಟ ಪಕ್ಷಗಳು ಸೇರಿಕೊಂಡು ರಾಷ್ಟ್ರೀಯ ಹಿತಾಸಕ್ತಿ ದೃಷ್ಟಿಯಿಂದ ಒಂದು ಮೈತ್ರಿಕೂಟವನ್ನು ಸ್ಥಾಪನೆ ಮಾಡಿಕೊಳ್ತವೆ. ಆಗ ಹುಟ್ಟುಕೊಂಡಿರ್ತಕ್ಕಂಥ ಮೈತ್ರಿಕೂಟ ಅಂದರೆ ಮುಖ್ಯವಾಗಿ NDA ನ್ಯಾಷನಲ್ ಪ್ರೋಗ್ರೆಸಿವ್ ಅಲಯನ್ಸಸ್ ಅಂದರೆ ರಾಷ್ಟ್ರೀಯ ಪ್ರಗತಿಪರ ಒಕ್ಕೂಟ ಅಂತೀವಿ, ಪ್ರಜಾಸತ್ತಾತ್ಮಕ ಒಕ್ಕೂಟ. ಈ ಒಕ್ಕೂಟವು 2014ರಿಂದ ಪ್ರಸ್ತುತದವರೆಗೆ ತನ್ನ ಒಂದು ಅಧಿಕಾರವನ್ನು ಯಶಸ್ವಿಯಾಗಿ ನಡೆಸುತ್ತಾ ಬಂದಿದೆ. ಹಾಗೆಯೇ ಆ ಒಂದು NDA ಒಕ್ಕೂಟದಲ್ಲಿ ಕೇವಲ BJP ಅಲ್ಲದೆ ಇತರೆ ಹಲವಾರು ಸಣ್ಣ ಪುಟ್ಟ ರಾಜಕೀಯ ಅಂದರೆ ಪ್ರಾದೇಶಿಕ ಪಕ್ಷಗಳ ಒಂದು ಪಾತ್ರನ ಪ್ರಾಮುಖ್ಯತೆಯನ್ನು ಇಲ್ಲಿ ಪಡ್ಕೊಂಡಿರೋದು ನಾವಿಲ್ಲಿ ಕಾಣಬಹುದು. ಹಾಗೆಯೇ ಇಲ್ಲಿ ಹಲವಾರು ವಿವಿಧ ಪಕ್ಷಗಳು ಇದ್ದರೂ ಕೂಡ ಅಲ್ಲಿ ಏನಾಗಿದೆ ಅಂದರೆ ಎಲ್ಲ ಪಕ್ಷಗಳು ಸೇರಿಕೊಂಡು ತಮ್ಮದೇ ಆಗಿರ್ತಕ್ಕಂಥ ಒಂದು ರಾಷ್ಟ್ರೀಯ ಹಿತಾಸಕ್ತಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ಎಲ್ಲ ಪಕ್ಷಗಳು ಕೂಡ ಒಂದಾಗಿ ತಮ್ಮ ಆಡಳಿತವನ್ನು ಯಶಸ್ವಿಯಾಗಿ ಇವತ್ತಿಗೂ ನಡೆಸ್ತಾನೇ ಇದ್ದಾವೆ.